ಹಸಿರು ತುಂಬಿದ ಮಲೆನಾಡ ನೋಡೋದು ಕಣ್ಣಿಗೆ ಎಷ್ಟು ತಂಪು, ಗಿರಿ ಶಿಖರಗಳ ತುದಿಯಲ್ಲಿ ಹೊಳೆಯೋ ಹಿಮರಾಶಿಯನ್ನು ಕಾಣೋದು ಅಷ್ಟೇ ಇಂಪು. ಆ ಪರ್ವತಗಳೆಲ್ಲ ಒಂದೇ ರೀತಿ ಅನಿಸಿದ್ರು ಕೂಡ ಸೂರ್ಯನ ತೀಕ್ಷ್ಣತೆ ಹೆಚ್ಚು ಕಡಿಮೆ ಆಗ್ತಾ ಹೋದ ಇದ್ದಂಗೆ ಬಣ್ಣಗಳನ್ನು ವರ್ಣಿಸೋಕೆ ಆಗಲ್ಲ. ಕಣ್ಣು ಮಿಟುಕಿಸೋಕೂ ಆಗದೆ ಬಣ್ಣಿಸೋಕೂ ಆಗದೆ ಬರೀ ಪ್ರಕೃತಿಯನ್ನ ನೋಡೋದೇ ನೆಮ್ಮದಿ. ಈ ಮನಃಶಾಂತಿ ನನ್ಗೆ ಸಿಕ್ಕಿದ್ದು ಲಡಾಖ್ನಲ್ಲಿ. ವರ್ಷದ ಬಹು ತಿಂಗಳುಗಳ ಕಾಲ ದೇಶದ ಇತರ ಪ್ರದೇಶಗಳಿಗೆ ರಸ್ತೆ ಸಂಚಾರ ಸಂಪರ್ಕವನ್ನು ಕಡಿದುಕೊಳ್ಳುವ ಈ ಲಡಾಖಿಗಳ ನಾಡಿನಲ್ಲಿ ತಿರುಗಾಡಿದ ಪ್ರವಾಸ ಕಥನವಿದು. ಎತ್ತರದ ಸ್ಥಳದಿಂದ ಕೆಳಕ್ಕೆ ನೋಡೋಕೆ ಭಯ ಪಡ್ತಿದ್ದ ನಾನು ನನಗೆ ಹೈಟೋಫೋಬಿಯಾ ಇದೆ ಅಂತ ತಮಾಷೆಯಾಗಿ ಹೇಳ್ತಿದ್ದೆ. ಆದ್ರೆ ಮೊದಲನೇ ಬಾರಿಗೆ ವಿಮಾನವನ್ನು ಹತ್ತಿದ್ದೆ. ವಿಮಾನದ ಕಿಟಕಿಯಿಂದ ಕೆಳಕ್ಕೆ ಇಣುಕಿದಾಗ ಒಂಚೂರು ಎದೆ ನಡುಗದಿದ್ದಾಗ ಈ ಫೋಬಿಯಾಗಳೆಲ್ಲ ನಮ್ಮ ನಿಯಂತ್ರಣದಲ್ಲಿ ಇರೋದು ಅಂತ ಸ್ಪಷ್ಟ ಆಯ್ತು. ಅಷ್ಟೊಂದು ಕಷ್ಟಪಟ್ಟು ಪ್ರಾಣದ ಭಯ ಬಿಟ್ಟು ನಿರಂತರವಾಗಿ ಮೈಕೊರಿಯುವ ಚಳಿ ಇರುವ ಗುಡ್ಡ ಕುಸಿತ, ಮಣ್ಣು ಕುಸಿತ, ಮೇಘ ಸ್ಫೋಟ, ಭಯೋತ್ಪಾದಕ ದಾಳಿ ಹೀಗೆ ಹೆಚ್ಚಾಗಿ ಸುದ್ದಿಗಳು ಬರುವಂತ ಪ್ರದೇಶಕ್ಕೆ ನಾನು ಯಾವತ್ತೂ ಹೋಗಲ್ಲ ಅಂತ ಹೇಳ್ತಿದ್ದೋಳು ಈ ಅವಕಾಶ ಸಿಕ್ಕಾಗ ನಾನು ಬೇಡ ಅನ್ಲಿಲ್ಲ, ಆಗಲ್ಲ ಅನ್ಲಿಲ್ಲ, ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೊರಟೆ. ಅಷ್ಟಕ್ಕೂ ನಾವು ಪ್ರವಾಸ ಹೋಗಿದ್ದೇನಲ್ಲ, ಲಡಾಖ್ ಜನರ ದೀರ್ಘಕಾಲದ ಸಂಘರ್ಷವನ್ನು ಸ್ಥಳೀಯರ ಜೊತೆ ಬೆರೆತು ಅರ್ಥೈಸಿಕೊಳ್ಳೋಕೆ ಒಂದು ಪ್ರಯತ್ನ. ಜೊತೆಗೆ ಲಡಾಖ್ ಜನರ ಬೇಡಿಕೆಗಳನ್ನು ಆಳದಿಂದ ತಿಳಿದು ದೇಶದ ಇತರ ರಾಜ್ಯಗಳ ಜನರಿಗೆ ಸ್ಥಳೀಯವಾದ ಭಾಷೆಯಲ್ಲಿ ತಲುಪಿಸೋ ಒಂದು ಪ್ರಯತ್ನ. ಬೆಂಗಳೂರು ಸೇರಿದಂತೆ ದೇಶದ ಹಲವು ಭಾಗಗಳಿಂದ ಹೊರಟ ನಮ್ಮ ತಂಡದಲ್ಲಿದ್ದಿದ್ದು 14 ಮಂದಿ. ಆ ಪೈಕಿ ಕರ್ನಾಟಕದಿಂದ ನಾನು, ಹಾಗೆ ಎದ್ದೇಳು ಕರ್ನಾಟಕ ಸಂಘಟನೆ ಪ್ರತಿನಿಧಿಯಾಗಿ ಪೂರ್ಣಿಮಾ ಬಿಸಿನೀರ್, ಸಂವಿಧಾನ ರಕ್ಷಣಾ ಪಡೆಯ ಗಂಗಾಂಬಿಕಾ ಪ್ರಭಾಕರ್ ಇದ್ವಿ. ಅದರ ಜೊತೆಗೆ ರಾಮನ್ ಮ್ಯಾಗಸೆ ಪ್ರಶಸ್ತಿ ವಿಜೇತ ಸಂದೀಪ್ ಪಾಂಡೆ, ನರ್ಮದಾ ಬಚಾವೋ ಆಂದೋಲನದ ಭಾಗವಾಗಿದ್ದ ಅರುಂಧತಿ ದುರು, ಹೀಗೆ ಒಟ್ಟು 14 ಮಂದಿ ನಾವಿದ್ವಿ. 2019 ಆಗಸ್ಟ್ 5 ಕೇಂದ್ರ ಸರ್ಕಾರ ಸಂವಿಧಾನದ 370ನೇ ವಿಧಿ ರದ್ದು ಮಾಡಿದಾಗ ಲೇ ಸಂಭ್ರಮಿಸಿದ್ರೆ ಕಾರ್ಗಿಲ್ ಕಪ್ಪು ದಿನವಾಗಿ ಆಚರಿಸಿತ್ತು. ಇವೆರಡೂ ಸೇರಿ ಲಡಾಖ್ ಎಂಬ ಕೇಂದ್ರಾಡಳಿತ ಪ್ರದೇಶವನ್ನು ಮೋದಿ ಸರ್ಕಾರ ರೂಪಿಸಿತು. 370ನೇ ವಿಧಿ ರದ್ದು ಮಾಡೋದಕ್ಕಿಂತ ಮೊದಲು ಲೇ ಮತ್ತು ಕಾರ್ಗಿಲ್ನ ಜನರು ಪರಸ್ಪರ ತದ್ವಿರುದ್ಧವಾದ ನಿಲುವನ್ನು ಹೊಂದಿದ್ದರು. ಆದರೆ 370ನೇ ವಿಧಿ ರದ್ದು ಮಾಡಿದ ನಂತರ ಲಡಾಖ್ಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ನೀಡಬೇಕು, ಹಾಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಈ ಲೇಹ್ ಮತ್ತು ಕಾರ್ಗಿಲ್ನ ಜನರು ಒಟ್ಟಾದ್ರು. ಇಂದಿಗೂ ಈ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತಿದೆ. ಲಡಾಖ್ನ ಜನರ ಈ ಬೇಡಿಕೆಗಳಿಗೆ ಬೆಂಬಲ ನೀಡಲು ಹೊರಟ ದೇಶದ 8 ರಾಜ್ಯಗಳ ನಿಯೋಗದ ಭಾಗವಾಗಿದ್ದವಳು ನಾನು. ಲಡಾಖ್ ಪ್ರವಾಸಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮಲ್ಲಿ ಮೂಡೋ ಮೊದಲ ಪ್ರಶ್ನೆ, ಲಡಾಖ್ ಪ್ರವಾಸ ಹೋಗೋದು ಕಷ್ಟನಾ ಅಂತ. ಖಂಡಿತವಾಗಿಯೂ ಇಲ್ಲ. ನಾವು ಎಲ್ಲೇ ಹೋಗೋದಾದ್ರೂ ಕೂಡ ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಹೋದ್ರೆ, ನಮ್ಮನ್ನು ನಾವು ಸಿದ್ಧ ಮಾಡ್ಕೊಂಡು ಹೋದ್ರೆ ಆರಾಮವಾಗಿ ಹೋಗ್ಬೋದು. ಅದರ ಜೊತೆಗೆ ಸಾಹಸವಿದ್ರೇನೆ ನಮ್ಮ ಪ್ರವಾಸ ಥ್ರಿಲ್ ಆಗಿರುತ್ತೆ. ಈ ಪ್ರವಾಸಕ್ಕೆ ಥ್ರಿಲ್ ಕೊಟ್ಟಿದ್ದು ನಮ್ಮ ಪ್ರತಿದಿನದ ಸಂಚಾರ. ಇಲ್ಲಿ ಬೆಂಗಳೂರಲ್ಲಿ ಪ್ರತಿದಿನ 50-60 ಕಿಲೋಮೀಟರ್ ಹೋಗೋದಾದ್ರೂ ಸುಸ್ತಾಗ್ತಿದ್ದ ನಾನು ಲಡಾಖ್ನಲ್ಲಿ ದಿನಕ್ಕೆ 200-300 ಕಿಲೋಮೀಟರ್ ಹೋಗ್ತಿದ್ವಿ. ಪ್ರಯಾಣ ಮಾಡ್ತಾ ಇದ್ದಾಗ ಸುಸ್ತಾಗ್ತಿತ್ತು, ಎಲ್ಲೋ ವಾಮಿಟ್ ಸೆನ್ಸೇಷನ್ ಅನಿಸ್ತಿತ್ತು, ಈಗ ತಲೆ ಸುತ್ತಿ ಬೀಳ್ತೀನಿ ಅನಿಸ್ತಿತ್ತು. ಆದ್ರೂ ಕೂಡ ಅದೆಲ್ಲವನ್ನು ಬದಿಗೊತ್ತೋ ಹಾಗೆ ಮಾಡಿದ್ದು ಸಜ್ಜಾದ್ ಕಾರ್ಗಿಲಿ, ಗುಡ್ಡಿ ಮತ್ತು ಮಹೇಶ್ ಮಂಡೆ. ಅವರು ಹಾಡು ಹಾಸ್ಯದೊಂದಿಗೆ ನಮ್ಮ ಪ್ರಯಾಣ ಸುಗಮವಾಗಿ ಸಾಗ್ತಾ ಹೋಯಿತು. ಅವರ ಜೊತೆಗೆ ನಾನು ಕೂಡ ಈ ಹಾಸ್ಯದಲ್ಲಿ ಭಾಗಿಯಾಗಿದ್ದೆ ಅನ್ನೋ ನಂಬಿಕೆ ನಂತು. ಸೆಪ್ಟೆಂಬರ್ 9 ಮೊದಲನೇ ದಿನ ನಾವು ಶ್ರೀನಗರ ತಲುಪಿದ್ವಿ. ಅಲ್ಲಿಂದ ಮರುದಿನ ಕಾರ್ಗಿಲ್ ಕಡೆ ಸಾಗಿದ್ವಿ. ಹವಾಮಾನಕ್ಕೆ ದೇಹ ಹೊಂದಿಕೊಳ್ಬೇಕಾದ್ರೆ ದೀರ್ಘ ವಿಶ್ರಾಂತಿ ಮುಖ್ಯ ಅಂತ ನಾವು ಅದಕ್ಕೆ ತಕ್ಕುದಾಗಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ವಿ. ನಮ್ಮ ತಂಡದ ಆಯೋಜಕಿ ಗುಡ್ಡಿ ಮತ್ತು ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ನ ನಾಯಕ ಸಜ್ಜಾದ್ ಅವರು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ರು. ಕಾರ್ಗಿಲ್ ಹತ್ತ ಸಾಗ್ತಾ ಇದ್ದಂತೆ ನಮ್ಗೆ ಆಮ್ಲಜನಕದ ಕೊರತೆ ಅನುಭವ ಆಗ್ತಾ ಹೋಯಿತು. ಅದಕ್ಕೂ ಮುಂಚೆನೆ ನಾವು ಆಮ್ಲಜನಕಕ್ಕೆ ಬೇಕಾದಂತಹ ಟ್ಯಾಬ್ಲೆಟ್ಸ್ಗಳನ್ನು ತಗೊಂಡು ನಮ್ಮನ್ನು ನಾವು ಸಿದ್ಧ ಮಾಡ್ಕೊಂಡಿದ್ವಿ. ಹಾಗೆ ಸೆಪ್ಟೆಂಬರ್ 10 ರಾತ್ರಿ ಕಾರ್ಗಿಲ್ನಲ್ಲೇ ಉಳಿದು ಮರುದಿವಸ ಬೆಳಿಗ್ಗೆ ಲೇಹ್ನತ್ತ ನಾವು ಸಾಗಿದ್ವಿ. ಕಾರ್ಗಿಲ್ನಲ್ಲಿ ನಮಗೆ ಮೊದಲೇ ಆಕ್ಸಿಜನ್ ಕೊರತೆ ಅನುಭವ ಆಗ್ತಾ ಹೋಯಿತು. ಲೇಹ್ಗೆ ಹೋಗ್ತಾ ಇದ್ದಂತೆ ನಮಗೆ ಸುಸ್ತು ಹೆಚ್ಚಾಗ್ತಾ ಹೋಯಿತು. ಒಂದಿಬ್ಬರ ಆರೋಗ್ಯ ಕೂಡ ಏರುಪೇರಾಯಿತು. ವಿಪರೀತ ತಲೆನೋವು ಅಂತ ಹೇಳಿ ಅವರು ಕೋಣೆಯಲ್ಲೇ ಉಳಿಬೇಕಾಯ್ತು. ಲಡಾಖ್ಗೆ ಹೋಗೋಕ್ಕಿಂತ ಮುಂಚೆನೆ ಈ ದಿನ ವೆಬ್ಸೈಟ್ನ ಕನ್ಸಲ್ಟಿಂಗ್ ಎಡಿಟರ್ ಡಿ ಉಮಾಪತಿ ಸರ್ ಅವ್ರ ಜೊತೆ ಮಾತಾಡಿ ಸಲಹೆ ಪಡ್ಕೊಂಡಿದ್ದೆ.
ಅವರು ಹೇಳ್ದಂತೆ ಎಲ್ಲ ಮುಂಜಾಗರೂಕತೆ ಕ್ರಮಗಳನ್ನು ನಾನು ತೆಕ್ಕೊಂಡೇ ಹೋಗಿದ್ದೆ. ಎಲ್ಲಿ ಎಷ್ಟು ನನ್ನ ಶಕ್ತಿಯನ್ನು ವಿನಿಯೋಗಿಸಬೇಕು ಅಲ್ಲಿ ಮಾತ್ರ ನನ್ನ ಶಕ್ತಿಯನ್ನು ಬಳಸ್ತಿದ್ದೆ. ಉಳಿದ ಕಡೆಯಲ್ಲೆಲ್ಲ ಆದಷ್ಟು ರೆಸ್ಟ್ ಮಾಡ್ಕೊಂಡೇ ಹೋಗ್ತಾ ಇದ್ದೆ. ಮೊದಲೇ ನನ್ನನ್ನು ನಾನು ತಯಾರಿ ಮಾಡ್ಕೊಂಡು ಹೋಗಿದ್ರಿಂದಾಗಿ ಈ ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ನ ಅತಿ ಕೆಟ್ಟ ಲಕ್ಷಣ ಅಂತ ನಾವು ಯಾವುದನ್ನು ಹೇಳ್ತೀವಿ, ತಲೆನೋವು, ಅದು ನನಗೆ ಅಷ್ಟು ಹೋಗಿ ಕಾಡಲಿಲ್ಲ. ಸಣ್ಣದಾಗಿ ಎಲ್ಲೋ ತಲೆನೋವು ಬಂತು, ಅದು ಬಿಟ್ಟರೆ ಏದುಸಿರು ಬರೋದು, ತಲೆ ಸುತ್ತೋದು, ಶೀತ ಜ್ವರ ಅಂಥದ್ದು ಮಾತ್ರ ನಂಗೆ ಕಾಣಿತ್ತು. ಲಡಾಖ್ನಲ್ಲಿ ಸಂಸ್ಕೃತಿ ತುಂಬ ಭಿನ್ನವಾದದ್ದು. ಲೇನಲ್ಲಿ ಕಂಡ ಆಚರಣೆ, ಪ್ರಾರ್ಥನೆ ನಮ್ಮ ಮನಸ್ಸೆಳೆದಿದ್ದಂತೂ ನಿಜ. ಸೋನಂ ವಾಂಗ್ಚುಕ್ ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳದಲ್ಲಿ ಬೌದ್ಧರ ವಿಶೇಷ ಪ್ರಾರ್ಥನೆ ನಡೆಯುತ್ತಿತ್ತು. ಪ್ರತಿ ಪ್ರಾರ್ಥನೆ ವೇಳೆ ಅವರು ನಾಮ ಜಪ ಮಾಡ್ತಾ ಇದ್ರು. ನಾವು ಇಲ್ಲಿ ಸಾಮಾನ್ಯವಾಗಿ ಜಪಮಾಣಿಗಳನ್ನು ಬಳಸ್ತಾ ಇದ್ರೆ, ಅವರು ಒಂದು ವಿಭಿನ್ನವಾದ ವಸ್ತುವನ್ನ ಬಳಸ್ಕೊಂಡು ಅದನ್ನು ತಿರುಗಿಸ್ಕೊಂಡು ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇದ್ರು. ಇದರ ಲೆಕ್ಕಾಚಾರ ನೀವು ಹೇಗೆ ಹಿಡಿತೀರಿ ಅಂತ ಕೇಳಿದ್ರೆ, ಅದು ಮನಸ್ಸಲ್ಲೇ ಇರುತ್ತೆ ನಮ್ಮ ಲೆಕ್ಕ ಅಂತ ಹೇಳ್ತಾ ಇದ್ರು. ಲೇಹ್ನಲ್ಲಿ ಎಷ್ಟೇ ಚಳಿ ಇದ್ರೂ ಕೂಡ ಅಲ್ಲಿನ ತಾಪಮಾನ ನಮ್ಮ ಮೈ ಸುಡುವಂತೆ ಮಾಡುತ್ತೆ. ಚರ್ಮ ಎಲ್ಲ ಸುಟ್ಟಂತ ಅನುಭವ ಆಗುತ್ತೆ. ಅದಕ್ಕೆ ತಕ್ಕುದಾಗಿ ಅಲ್ಲಿನ ಜನರು ಉಡುಗೆಯನ್ನು ಹೊಂದಿದ್ದಾರೆ. ನಾವು ಮೈ ತುಂಬ ಬಟ್ಟೆ ಹಾಕೊಂಡು ಆ ಸುಡು ಬಿಸಿಲಲ್ಲಿ ಹೆಂಗಿರೋದು ಅಂತ ಆಲೋಚನೆ ಮಾಡ್ತಾ ಇದ್ರೆ, ಅವರು ತಮ್ಮ ಮೈ ಕೈ ಕುತ್ತಿಗೆಯನ್ನು ಈ ಬಿಸಿಲಿಂದ ಕಾಪಾಡಿಕೊಳ್ಳೋದಕ್ಕೋಸ್ಕರನೇ ಮುಚ್ಕೊಳ್ತಿದ್ರು. ಇನ್ನು ಊಟ ನೀರಿನ ವಿಚಾರಕ್ಕೆ ಬಂದಾಗ, ನಾನು ಇಲ್ಲಿಂದ ಹೋಗ್ಬೇಕಾದ್ರೇನೆ ಮೊದಲೇ ಸ್ವಲ್ಪ ತಯಾರಿ ಮಾಡ್ಕೊಂಡು ಹೋಗಿದ್ದೆ. ಎಲ್ಲ ಆಹಾರವನ್ನು ತಿನ್ನಬಾರ್ದು, ಹೋಗಿರೋ ಕೆಲಸ ಮುಗಿಯೋ ತನಕ ನನ್ನ ಹೊಟ್ಟೆ ಮತ್ತೆ ಆರೋಗ್ಯವನ್ನು ನೋಡ್ಕೊಳ್ಬೇಕು ಅಂತೇಳಿ. ಹಾಗಾಗಿ ಆಹಾರ ವಿಷಯದಲ್ಲಿ ಸ್ವಲ್ಪ ಪಥ್ಯ ಮಾಡ್ಕೊಂಡೇ ಹೋದೆ. ಕೊನೆ ದಿನವಷ್ಟೇ ಸ್ವಲ್ಪ ಮಾಂಸಾಹಾರ ಸೇವಿಸ್ಕೊಂಡು ಬಂದೆ. ಶ್ರೀನಗರಕ್ಕೆ ಇದಕ್ಕೂ ಮುಂಚೆ ಹೋಗಿದ್ದವರು ಅಲ್ಲಿ ನೀರು ಕುಡಿದು ಹೊಟ್ಟೆ ಹಾಳಾಗಿತ್ತು ಅಂತ ಹೇಳಿದ್ರು. ಹಾಗಾಗಿ ಅದರ ಭಯ ಕೂಡ ಹುಟ್ಟಿಸಿದ್ರು, ಇಲ್ಲಿ ನೀರು ಕುಡಿದ್ರೆ ಹೊಟ್ಟೆ ಹಾಳಾಗ್ಬಿಡುತ್ತೆ, ಬಾಟಲಿ ನೀರನ್ನೇ ಕುಡಿಬೇಕು ಅಂತ. ಆದರೆ ನಾನು ಬಾಯಾರಿಕೆ ಆದಾಗ, ಎಲ್ಲೂ ನೀರು ಸಿಗದಿದ್ದಾಗ ಇದ್ದ ನೀರನ್ನೇ ಕುಡಿದ್ಬಿಟ್ಟೆ. 2 ದಿನ ನೋಡಿದಾಗ ಏನೂ ಆಗಿಲ್ಲ. ಕೊನೆಗೆ ಬಾಟ್ಲಿ ನೀರು, ಫಿಲ್ಟರ್ ನೀರು ಅಂತ ಆಯ್ಕೆ ಮಾಡೋದನ್ನೇ ನಿಲ್ಲಿಸ್ಬಿಟ್ಟು ಎಲ್ಲ ನೀರು ಕುಡಿಯೋಕೆ ಹೋದೆ. ಇನ್ನು ಬೆಂಗಳೂರು ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಹಗಲು ರಾತ್ರಿ ಅಂತ ಇಲ್ಲ, ಎಲ್ಲ ಕಡೆ ಜನ ತುಂಬಿರ್ತಾರೆ. ಆದ್ರೆ ಲೇಹ್ ಮತ್ತೆ ಕಾರ್ಗಿಲ್ ಇಲ್ಲಿ ಭಿನ್ನವಾಗಿತ್ತು. ಅಲ್ಲಿ ಪಟ್ಟಣದಲ್ಲಿ ಮಾತ್ರ ಸ್ವಲ್ಪ ಜನ ಕಾಣ್ತಾ ಇದ್ರು ಬಿಟ್ರೆ, ನಾವು ವಾಹನದಲ್ಲಿ ಸಾಕ್ತಿದ್ದಾಗ ಒಂದಿಬ್ರು ಸಿಗೋದೇ ಬರೀ ಅಪರೂಪ ಆಗಿತ್ತು. ಇನ್ನು ನಾವು ಲಡಾಖ್ಗೆ ಹೋದ ಮುಖ್ಯ ಉದ್ದೇಶ ಲೇಹ್ ಮತ್ತು ಕಾರ್ಗಿಲ್ನ ಜನರಿಗೆ ಬೆಂಬಲ ನೀಡೋದು ಆಗಿದ್ರಿಂದ ನಾವು ಹೆಚ್ಚಾಗಿ ಪ್ರವಾಸ ತಾಣಗಳಿಗೆ ಭೇಟಿ ನೋಡೋಕೆ ಆಗಲಿಲ್ಲ. ಲೇಹ್ನಲ್ಲಿ ಒಂದು ಅರ್ಧ ದಿನ ಬಿಡುವು ಸಿಕ್ಕ ಕಾರಣ ಶಾಂತಿ ಸ್ತೂಪ ಮತ್ತು ಲೇಹ್ ಪ್ಯಾಲೇಸ್ಗೆ ಮಾತ್ರ ಭೇಟಿ ನೀಡೋಕೆ ಸಾಧ್ಯವಾಯಿತು. ಏನೇ ಆದರೂ ಲಡಾಖ್ನ ಶಿಖರಗಳ ಸೌಂದರ್ಯ ಇಂದಿಗೂ ಕೂಡ ನನ್ನ ಕನಸಲ್ಲೂ ಕಾಡುತ್ತೆ. ಲೇಹ್ ಪ್ರವಾಸ ಮುಗಿಸಿ ಕಾರ್ಗಿಲ್ನಿಂದ ಶ್ರೀನಗರ ಬಂದು ಶ್ರೀನಗರದಿಂದ ಬೆಂಗಳೂರು ತಲುಪಿ ಆಯಿತು. ಆದರೂ ಈಗಲೂ ಕೂಡ ಅದ್ಯಾರೋ ಅಲ್ಲಿಂದ ಅಬಿನಾ ಜಾವೋ ಚೋಡ್ಕರ್ ಯೇ ದಿಲ್ ಅಭಿ ಬರಾ ನಹೀ ಅಂತ ಹಾಡ್ದಂಗಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.